ಹಾಯ್, ನಮಸ್ಕಾರ. ಬಿಗ್ ಬಾಸ್ ಶೋ ಇನ್ನೇನು ಬರ್ತಾ ಇದೆ. ಅದಕ್ಕೆ ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು 4 ಜನ ಜಡ್ಜ್ಗಳನ್ನ ಕೂರಿಸಿದ್ದಾರೆ. ಯಾರ್ಯಾರು ಅಂತ ಆಮೇಲೆ ಹೇಳ್ತೀನಿ. ಸೊ ಸ್ವಲ್ಪ ಪ್ರೋಮೋ ನೋಡಿ ಅದ್ರ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶಕ್ಕಾಗಿ ಮಹಾಯುದ್ಧ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಶರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಲಕ್ಷಾಂತರ ಜನದಲ್ಲಿ ಬರೀ 60 ಜನ ಮಾತ್ರ ಹುಡುಕಿದಾರಂತ ಇವರು. ಓಕೆ, 60 ಜನ ಹುಡುಕಿದಿರಲ್ಲ, ಲಕ್ಷಾಂತರ ಜನರಲ್ಲಿ 60 ಜನ ಕೂಡ ಬೆಸ್ಟೇ ಅಲ್ವಾ? ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕಾ? ಸೆಲೆಕ್ಷನ್ ಚಂದನ್ ಕೊಡ್ತಾ ಇರೋದು ಸಗಣಿ ತೆಗೆದು ಮಕ್ಕ ಹಚ್ಕೋಬೇಕು ಅಂತ. ಸಗಣಿ ತಗೊಂಡು ಮಕ್ಕ ಹಚ್ಕೊಬಿಟ್ರೆ ಒಳಗಡೆ ಎಂಟ್ರಿನಾ? ಸಗಣಿ ಸ್ನಾನನೇ ಮಾಡ್ತಾಯಿದ್ರು, ಅವರೆಲ್ಲ ಯಾಕೆ ವಿನ್ನರ್ ಆಗಲಿಲ್ಲ? ಇಲ್ಲ ಸಗಣಿ ತಗೊಂಡು ಮಕ್ಕ ಹಾಕೊಳ್ಳೋದು ಏನಷ್ಟು ದೊಡ್ಡ ವಿಷಯ ಅಂತ ನಾನು ಇದನ್ನು ಬಿಟ್ಟು ಇನ್ನೊಂದೆರಡಿದೆ. ವಿಲ್ ಪವರ್ ಇಲ್ಲ. ಇವರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ವೋಟಿಂಗಿಂದ ಹೋಗಿದ್ದೆ ಹೊರತು ಇಲ್ಲಿ ಯಾರು ವಿಲ್ ಪವರ್ ಇಟ್ಕೊಂಡು ಮುಖಕ್ಕೆ ಸಗಣಿ ಹಚ್ಕೊಂಡು ಇದು ಹೆಂಗೆ ಅಂದರೆ ಮೇಕಪ್ ಇಟ್ಟು ತೊಗೊಂಡು ಹೊಡೆದಾಕದಂತೆ, ಅದು ದೊಡ್ಡ ವಿಷಯ ಅಂದ್ಬಿಟ್ಟು. ಇದೆಲ್ಲದಕ್ಕಿಂತ ಬೇಜಾರಾಗಿದ್ದು ಅದನ್ನು ಕ್ಲಾರಿಟಿಯಾಗಿ ನೋಡಿ ನೀವೆಲ್ಲ. ಸೀರಿಯಸ್ ಆಗಿ ನನಗೆ ಇದಾದ್ಮೇಲೆ ನೆಕ್ಸ್ಟ್ ಒಂದು ಸೀನ್ ಬರುತ್ತೆ. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಕಡಿದೀರಾ. ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಗಿನ್ನಿಸ್ ರೆಕಾರ್ಡ್ ತಗೋಬೇಕು ಅಂದರೆ ಸಿಕ್ಕಾಬಟ್ಟೆ ನಾನು ಹೇಳ್ತಿದ್ದೀನಿ. ಈ ಬಿಗ್ ಬಾಸ್ ಶೋಗಿನ್ನ ಆ ಗಿನ್ನಿಸ್ ರೆಕಾರ್ಡ್ ತೊಗೊಳ್ಳೋದು ತುಂಬ ದೊಡ್ಡ ಅಚೀವ್ಮೆಂಟು ನನ್ನ ಪ್ರಕಾರ. ಅದನ್ನು ಎಷ್ಟು ಈಸಿಯಾಗಿ ಸಂಗೀತ ನಿನಗೆ ಸಿಕ್ಕಿರೋ ಯಾವ್ದಾದ್ರು ಗಿನ್ನಿಸ್ ರೆಕಾರ್ಡ್ನ ಡೆಸ್ಟ್ರಾಯ್ ಮಾಡಿಬಿಡ್ತೀಯ? ಅವನು ಈ ಬಿಗ್ ಬಾಸ್ನೇ ದೊಡ್ಡದು ಅಂದ್ಕೊಂಡು ಆ ಗಿನ್ನಿಸ್ ರೆಕಾರ್ಡು ಇದನ್ನು ಹರಿದಾಕ್ಬಿಟ್ಟ. ನಿಮ್ಮ ತಲೆನ ಬೋಡಿಸ್ಕೊಳ್ಳಿ. ನೀವೇ ನಿಮ್ಮ ತಲೆನ ಬೋಳಿಸ್ಕೊಳ್ಳಿ. ನೀನೇಗಲ್ಲಿ ಏನು ಬೋಳಿಸಿದ್ದೆ ಅಂತ ನಮಗೂ ಗೊತ್ತು, ನಾವು ನೋಡಿದ್ದೀವಿ. ಇಲ್ಲಿ ಕರೆದಿರೋದು ಅವ್ರು ಹೇಗೆ ಆಡ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ಎಂಟರ್ಟೈನ್ ಮಾಡ್ತಾರೆ ಅಂತ. ನಿಮಗೆ ಜಗಳ ಆಡ್ರಿ, ಹೋಗಿ ಕಿರಿಕ್ ಮಾಡ್ರಿ ಅಂತ ಹೇಳಿಲ್ಲ ತಾನೇ? ತಲೆ ಬೋಳಿಸ್ಕೊಂಡಿದ ತಕ್ಷಣ ಬಿಗ್ ಬಾಸ್ಗೆ ಎಂಟ್ರಿ. ಇದಾದ್ಮೇಲೆ ನನಗಿಷ್ಟ ಆಗಿದ್ದು ಅಮುಕು ಡುಮುಕು. ಅವನು ಓಪನ್ ಆಗಿ ಹೇಳ್ತಾವನೆ, ನಾನಿಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡಕ್ಕೆ ಬಂದಿಲ್ಲ, ನಾನು ಶೋ ಆಡಕ್ಕೆ ಬಂದಿರೋದು, ಅಲ್ಲಿ ಏನು ಟಾಸ್ಕ್ ಕೊಡ್ತಾರೆ ಅದನ್ನು ಮಾಡಕ್ಕೆ ಬಂದಿರೋದು. ನಿಮಗೆ ಅವನು ಯಾಕೆ ಇಂಪ್ರೆಸ್ ಮಾಡಬೇಕು? ಇಂಪ್ರೆಸ್ ಮಾಡೋದು ಏನು ಸಿಗುತ್ತೆ? ಈಗ ಅವನು ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಸಂಗೀತ ಶೃಂಗೇರಿ ಏನು ಮಿಸ್ ವರ್ಡ ಅವ್ರು ಇಂಪ್ರೆಸ್ ಮಾಡೋದಕ್ಕೆ ಅವ್ನಿಗೆ ಇಷ್ಟ ಆಗಿಲ್ಲ ಗುರು. ಹುಡುಗಿ ತುಂಬ ಜನಕ್ಕೆ ಸಂಗೀತ ಶೃಂಗೇರಿ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಆ್ಯಟಿಟ್ಯೂಡ್ ವಿನಯ್ ಗೌಡನೂ ಇಷ್ಟ ಇಲ್ಲ, ಆ್ಯಟಿಟ್ಯೂಡ್ ಅಂಥವರೆಲ್ಲ ಬಿಗ್ ಬಾಸ್ಗೆ ಹೋಗಿಲ್ವಾ? ಹೋಗಿದ್ರು ತಾನೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನಲ್ಲಿ ಏನಕ್ಕೆ ಕುಂಡ್ರಿಸಿದ್ದಾರೆ ಅಂದರೆ ಅವರು ಎಂಟರ್ಟೈನ್ ಮಾಡೋಕ್ಕಾಗತ್ತಾ ಅದಕ್ಕೆ ಕುಂಡ್ರಿಸವ್ರೆ. ನಿಮಗೆ ಟಾಸ್ಕ್ಗಳು ಕೊಡ್ರಿ, ಟೀ ಗಾಂಚಲಿಗಳು ಮಾತಾಡ್ರಿ ಅಂತ ಹೇಳಿಲ್ಲ. ಆಗಲ್ಲ ಅಂದರೆ ಹೋಗ್ತಾ ಇರು. ನೀನು ಹೋಗಿ ತಟ್ಟಿದ್ದಲ್ಲ ಬಿಗ್ ಬಾಸ್, ಬಿಗ್ ಬಾಸ್ ಆಗ್ತಾ ಇಲ್ಲ ತೆಗೀರಿ ಬಿಗ್ ಬಾಸ್. ಆವಾಗಲೂ ನಿನಗೂ ಹಂಗೆ ಆಗ್ತಾ ಇಲ್ಲ, ಹೋಗ್ತಾ ಇರಿ ಅಂದಿದ್ರೆ. ಸೊ ನನ್ನ ಪ್ರಕಾರ ಈ ಸರಿ ನನಗೆ ಈ ಅಗ್ನಿ ಪರೀಕ್ಷೆ ನಡೀತಾ ಇರೋದು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದರೆ ಇವ್ರು ಮಾತ್ರ ಸೆಲೆಬ್ರಿಟಿಗಳು ಅಂತ ಕುಟ್ರಿಸ್ಬಿಟ್ಟು ಕಾಮನ್ ಮ್ಯಾನ್ಸ್ಗೆ ನಾರ್ಮಲ್ ಆಗಿರಬೇಕಾಗಿತ್ತೆ ಹೊರತು ಅದನ್ನು ಬಿಟ್ಬಿಟ್ಟು ಈ ಥರ ಯಾರೋ ಗಾಂಚಲಿ ಮಾತುಗಳು ಮಾತಾಡಿದ್ರು ಹುಸಾರ್ ಅಂದ್ಕೊಂಡು ಹೋಗೋದಲ್ಲ. ಯಾಕಂದರೆ ಇಲ್ಲೇ ಗೊತ್ತಾಗುತ್ತಲ್ಲ, ಇಲ್ಲೋ ಸೆಲೆಕ್ಟ್ ಆಗೋನು ಯಾವನು ಕೂಡ ಅವನಿಲ್ವ ಅವನಿಲ್ಲ, ಯಾರೋ ಬಂದು ಹೇಳ್ತಾನೆ ಟಾಸ್ಕ್ ಕೊಡ್ತಾನೆ ಮಾಡಿದ್ರೆ. ನನಗೆ ಫಸ್ಟ್ ಆಫ್ ಆಲ್ ಈ 4 ಜನದಲ್ಲಿ ಯಾವುದು
ಆಯಿತು. ವಿನಯ್ ಗೌಡ ಅವರೇ, ನೀವ್ಯಾಕೆ ಬಿಗ್ ಬಾಸ್ ವಿನ್ ಆಗಲಿಲ್ಲ? ಯಾಕಾಗಲಿಲ್ಲ? ಸಂಗೀತಾ ಶೃಂಗೇರಿ ಅವರೇ, ನೀವ್ಯಾಕೆ ವಿನ್ ಆಗಲಿಲ್ಲ? ಅಷ್ಟೆಲ್ಲ ಆಗಂಗಿದ್ರೆ ನೀವೇ ವಿನ್ ಆಗ್ಬೋದಾಯ್ತಲ್ಲ, ವಿನ್ ಯಾಕಾಗಲಿಲ್ಲ? ಸುಮ್ಮನೆ ಕೂತ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಜಗಳ ಆಡ್ಕೊಂಡು ಇದು ಮಾಡ್ಕೊಂಡು ಇದ್ಬಿಡೋದಲ್ಲ. ಸೊ ಇವತ್ತಿನ ಫುಲ್ಲು ಶೋ ನೋಡೋಣ. ಇದರಲ್ಲಿ ಎಲ್ಲ ಕಟ್ಕಟ್ಟಾಗಿದೆ. ಇನ್ನು ಎಷ್ಟೆಷ್ಟು ಇವ್ರುಗಳು ಮಾತಾಡಿರ್ತಾರೋ ನಾವು ಅಷ್ಟೆಷ್ಟು ಮಾಡೋಣ. ಯಾಕಂದರೆ ವಿನ್ ಆಗಿರೋ ಇಬ್ಬರು ಸೈಲೆಂಟ್ ಆಗೋರೆ, ಇವ್ರುಗಳೇ ಟೀ ಗಾಂಚಲಿ ಮಾಡ್ತಾರೆ. ಸಿಗೋಣ ಈ ಟೀ ಗಾಂಚಲಿ ಬಗ್ಗೆ. 9:30 ಇರುತ್ತೆ ನಾಳೆಯಿಂದ. ಈ ಅಗ್ನಿ ಪರೀಕ್ಷೆ ಸ್ವಲ್ಪ ಉಪಕಾರ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಮಿಸ್ ಮೀ.